ಕೊಲೆ ಮಾಡ್ತಾ ಇದ್ರಿ, ಕನ್ನಡ ನಾಶ ಮಾಡ್ತಾ ಇದ್ರಿ. ಒಂದೇ ವರ್ಷದಲ್ಲಿ 3,000 ಕನ್ನಡ ಶಾಲೆಗಳನ್ನು ಬಾಗಿಲ ಹಾಕಿದಿರಿ, ನೀವು ಬೀಗ ಹಾಕಿದಿರಿ. ನೀವು ಕನ್ನಡ ಪ್ರೇಮಿಗಳ. ನಾನು BJP ಅಥವಾ ಕಾಂಗ್ರೆಸ್ ಎಲ್ಲ ರಾಜಕಾರಣಿಗಳು ಅವರೇ ಆಗಿದ್ದಾರೆ. ಈಗ BJP ಸೋತಿದೆ, ಈಗ ದೊಡ್ಡದಾಗಿ ಹಿಂದುತ್ವ ಅಂತನ್ನುವಂಥದ್ದು ಹೇಳ್ತಾರೆ. ಗೆದ್ದಂಥ ಸಮಯದಲ್ಲಿ ನಿಮ್ಮ BJPಯ ಪೀರಿಯಡ್ನಲ್ಲೇ ಹರ್ಷನ್ ಕೊಲೆ ಆಯಿತು, BJP ಪೀರಿಯಡ್ನಲ್ಲೇ ಪ್ರವೀಣ್ ನಟ್ಟಾರ್ ಕೊಲೆ ಆಯಿತು, BJPಯ ಪೀರಿಯಡ್ನಲ್ಲೇ ರಾಜು ಕೊಲೆ ಆಯಿತು, ಗಲಭೆಗಳಾಯಿತು, KJP ಗಲಭೆಗಳಾಯಿತು, ಹುಬ್ಬಳ್ಳಿ ಗಲಭೆ ಆಯಿತು, ಮೈಸೂರು ಗಲಭೆ ಆಯಿತು. ಏನು ಮಾಡಿದ್ರಿ? ಕಠಿಣ ಕ್ರಮ ಅಂತ ಹೇಳಿ ಬೊಮ್ಮಡಿ ಹೊಡ್ಕೊಂಡು ಹೋದ್ರೆ ವಿನಃ ಸೊ ಯಾರು ಏನೂ ವ್ಯತ್ಯಾಸ ಇಲ್ಲ ಅಂತನ್ನುವಂತ ಹೇಳ್ತೇನೆ. ಆದರೆ BJP ನಾವು ಸುಧಾರಣೆ ಮಾಡಲೇಬೇಕಾಗಿದೆ. ನಮಗೆ ಅನಿವಾರ್ಯ, ಅಸಹಾಯಕವಾಗಿ ಇವತ್ತು BJP ಬೇಕು. BJPಯಲ್ಲಿ ಇರುವಂಥವ್ರು ತೀಡ್ತೀವಿ, ಭ್ರಷ್ಟತೆಯ ವಿರುದ್ಧ BJPಯ ಮನೆ ಎದುರುಗಡೆ ಕೂತ್ಕೊಳ್ತೀವಿ ಅಂತನ್ನುವಂಥದ್ದು